ದಾವಣಗೆರೆ ಕುಂದೋಡ ಅಂತಕ್ಕಂಥ ಸ್ಟ್ರೆಂತ್ ಅರೇನಾದಲ್ಲಿ ನಾನಿದ್ದೀನಿ. ಇಲ್ಲಿ ವಿಶೇಷವಾಗಿ ಒಂದು ಕೃಷ್ಣ ಜನ್ಮಾಷ್ಟಮಿಯನ್ನು ಆಚರಿಸ್ತಾ ಇದ್ದಾರೆ. ಸೊ ಅದರಲ್ಲೂ ಈ ಒಂದು ಡ್ಯಾನ್ಸ್ ಮಾಡುವ ಮೂಲಕ ಕೃಷ್ಣ ಜನ್ಮಾಷ್ಟಮಿಯನ್ನು ಆಚರಿಸ್ತಾರೆ. ಬನ್ನಿ ಆ ಒಂದು ಕೃಷ್ಣ ಜನ್ಮಾಷ್ಟಮಿ ಹೇಗಿರುತ್ತೆ, ಸೊ ಅದರ ಸೆಲೆಬ್ರೇಷನ್ ಹೇಗೆ ಮಾಡ್ತಾರೆ ಅನ್ನೋದನ್ನ ನೋಡ್ಕೊಂಬರೋಣ ಬನ್ನಿ. It is so beautiful. And when it comes to Lord Krishna, Sri Ranga, Vishnu, and all the avatars that he has taken, the wonderful Almighty who has his immense power, intellectual capabilities, along with that his performance in indulgement of holding each one's hand, no matter what, in every situation, is unimaginable. What we do, whatever the work we do each day, that is our karma. Karma is not nothing anything bad, but it is a beautiful walk of life that we have to absorb from the Gita. I am too small in a position to talk about Lord Krishna. I am an ardent fan of Lord Krishna. I didn't expect. We have a great celebration in NPS. That's like, it's unmatched. ಎಸ್, ಸೊ ಇವತ್ತು ವಿಶೇಷವಾಗಿ ಒಂದು ಕೃಷ್ಣ ಜನ್ಮಾಷ್ಟಮಿಯ ವಿಶೇಷತೆಯನ್ನು ಪ್ರಸ್ತುತವನ್ನು ಪಡಿಸೋಕೆ ಈಗಾಗಲೇ ನಮ್ಮ ಸ್ಟ್ರೆಂತ್ ಅರೇನಾದ ಒಂದು ಕ್ಲಾಸಲ್ಲಿ ವಿಶೇಷವಾಗಿ ಮಹಿಳೆಯರು ಒಂದಷ್ಟು ನೃತ್ಯವನ್ನು ಮಾಡ್ತಾ ಒಂದಷ್ಟು ಸ್ಟೆಪ್ಪನ್ನು ಹಾಕಿ ಕೃಷ್ಣನ ಬರಮಾಡ್ಕೊಳ್ತಾ ಇದ್ದಾರೆ. ಸೊ ಒಂದು ದೃಶ್ಯಗಳನ್ನ ನೋಡ್ತಾ ಇದ್ದಾರೆ. ಅದು ನಮ್ಮ ಜೊತೆಗೆ ಈ ಒಂದು ಏನು ಸ್ಟ್ರೆಂತ್ ಅರೇನಾ ಮಾಲೀಕರು ನನ್ನ ಜೊತೆಗೆ ಇದ್ದಾರೆ. ಅವ್ರು ಏನೆಲ್ಲ ಹೇಳ್ತಾರೆ, ಯಾವ ರೀತಿ ಸಿದ್ಧತೆ ಮಾಡಿದ್ರೆ ಕೇಳೋಣ. ಸರ್ ಹೇಳಿ. ನಮಸ್ಕಾರ. ನಮಸ್ತೆ ಸರ್. ಹೇಳಿ, ಏನೆಲ್ಲ ಪ್ಲ್ಯಾನ್ ಮಾಡಿದ್ರಿ? ಫಸ್ಟ್ ಇವೆಂಟ್ ಕಂಡಕ್ಟ್ ಮಾಡಿದ್ರಾ? ಹೇಗೆ ಅನಿಸ್ತಾ ಇದೆ ಸರ್? ಸ್ಟ್ರೆಂತ್ ಅರೇನಾ ಕಡೆಯಿಂದ ಮೈಸೂರು ಸೂರ್ಯ ಸ್ಟ್ರೆಂತ್ ಅರೇನಾ ಕಡೆ ಫಸ್ಟ್ ಟೈಮ್ ಆಗಿ ಒಂದು ಡಿವೋಷನಲ್ ಆಗಿರಲಿ ಅಂತೇಳಿ ಕೃಷ್ಣ ಜನ್ಮಾಷ್ಟಮಿಯನ್ನು ಆಚರಣೆ ಮಾಡ್ತಾ ಇದ್ದೀವಿ. ಎಲ್ಲರಿಗೂ ಒಂದು ಒಳ್ಳೆ ತುಂಬ ಚೆನ್ನಾಗಿ ತುಂಬ ಜನ ರಾಧೆಯರೆಲ್ಲ ತುಂಬ ಚೆನ್ನಾಗಿ ರೆಡಿಯಾಗಿ ಬಂದಿದ್ದಾರೆ. ಎಲ್ಲರಿಗೂ ಒಂದು ತುಂಬ ಖುಷಿ ಆಗ್ತಿದೆ. ನಮ್ಮದು ಸ್ಟ್ರೆಂತ್ ಅರೇನಾದಲ್ಲಿ ಇಷ್ಟು ತುಂಬ ಚೆನ್ನಾಗಿ ಕೃಷ್ಣ ಅದು ಕೂಡ ಫಸ್ಟ್ ಇವೆಂಟು ನಾವು ತುಂಬ ಬ್ಯೂಟಿಫುಲ್ ಆಗಿ ಮೂಡಿ ಬಂದಿದೆ. ಎಲ್ಲರಿಗೂ ವಿಶ್ ಯು ಹ್ಯಾಪಿ ಕೃಷ್ಣ ಜನ್ಮಾಷ್ಟಮಿ. ಥ್ಯಾಂಕ್ ಯು ಸರ್. ಇರ್ತಕ್ಕಂಥ ವಿಶ್ವ ಅವರು ನಮ್ಮ ಜೊತೆಗಿದ್ದಾರೆ. ಸೊ ಏನೆಲ್ಲ ಹೇಳ್ತಾರೆ ಸರ್? ಹರೇ ಕೃಷ್ಣ ಎಲ್ರಿಗೂ. ಸೊ ಕೃಷ್ಣ ಜನ್ಮಾಷ್ಟಮಿ ಸೆಲೆಬ್ರೇಷನ್ ಏನಕ್ಕೆ ಮಾಡ್ತಿದ್ದೀವಿ ಅಂತಂದರೆ, ಸೊ ಯೂಶ್ವಲಿ ಯಾವುದೇ ಒಂದು ಇದರಲ್ಲಾಗಲಿ ವೆಸ್ಟರ್ನ್ ಓರಿಯೆಂಟೆಡ್ ಪಾರ್ಟೀಸ್ ಆಗಲಿ ಇವೆಂಟ್ಸ್ ಎಲ್ಲ ಆಗ್ತಿರುತ್ತೆ. ಸೊ ನಮ್ಮ ರೂಟ್ಸ್ ಯಾವ ಕಡೆಯಿಂದ ಬಂದಿದೆ, ನಮ್ಮ ಟ್ರೆಡಿಷನ್ ಏನು, ನಮ್ಮ ಕಲ್ಚರ್ ಏನು ಅಂತ ನಮ್ಮ ಮೆಂಬರ್ಸಿಗಾಗಲಿ ಹಾಗೆ ಈಗಿರುವಂಥ ನ್ಯೂ ಜನ್ರೇಷನ್ಗೆ ಇಂಟ್ರೊಡ್ಯೂಸ್ ಮಾಡೋದಕ್ಕೆ ವಿ ಆರ್ ಸ್ಟಾರ್ಟಿಂಗ್ ಅವರ್ ಫಸ್ಟ್ ಇವೆಂಟ್ ಆ್ಯಸ್ ಡಿವೋಷನಲ್ ಇವೆಂಟ್. ಅದು ಕೃಷ್ಣ ಜನ್ಮಾಷ್ಟಮಿ ಅಂತ ಹೇಳಿ. ಸೊ ಮೆಂಬರ್ಸ್ ಎಲ್ಲ
ತುಂಬಾ ಸಪೋರ್ಟಿವ್ ಆಗಿದ್ದಾರೆ. ಸೊ ಇಲ್ಲಿದ್ದಾರೆ ಮೇನ್ ಪಿಲ್ಲರ್ಸ್ ನಮ್ಮ ಸ್ಟ್ರೆಂತ್ ಅರೇನಾದು. ಸೊ ಸೂರ್ಯ ಸರ್ ಮತ್ತು ತುಷಾರ್ ಅಂತ ಹೇಳಿ. ಸೊ ಮಾರುತಿರಾವ್ ಅಂಕಲ್ ಈಗ ಜಸ್ಟ್ ಹೋಗಿದ್ದಾರೆ. ಸೊ ಏನು ಅಂತ ಅಂದರೆ ನಮ್ಮ ನೇಟಿವಿಟಿ, ನಮ್ಮ ಕಲ್ಚರ್ ಏನು ಅನ್ನೋದನ್ನು ತೋರಿಸೋದಕ್ಕೆ ಈ ಜನ್ಮಾಷ್ಟಮಿಯನ್ನು ಆರ್ಗನೈಸ್ ಮಾಡಿದ್ದೀವಿ. ಅದೇ ರೀತಿ ಗರ್ಭ ದ್ವಾರಕದಲ್ಲೆಲ್ಲ ಮಾಡ್ತಿರ್ತಾರೆ ಗೋಪಿಕೆಯರು, ಅವಾಗಿಂದಲೇ ಬಂದಿರೋವಂಥ ಫಾರ್ಮ್ ಅದು. ಗರ್ಭ ಆಗಲಿ ದಾಂಡಿಯಾ ಆಗಲಿ. ಸೊ ಈಗ ದಾಂಡಿಯಾ ಗರ್ಭ ವರ್ಕ್ಶಾಪ್ ನಡೀತಿದೆ, ಆ ವರ್ಕ್ಶಾಪ್ ಮಾಡ್ತಿದ್ದೀವಿ. ಸೊ ಅದೇ ಟೈಮಲ್ಲಿ ಈಗ ಕೃಷ್ಣ ಜನ್ಮಾಷ್ಟಮಿ ಕೂಡ ಬರ್ತಿದೆ. ಸೊ ಅದಕ್ಕೆ ತಕ್ಕಂಥ ಒಂದು ಓರಿಯೆಂಟೆಡ್ ಇರೋವಂಥ ಫಾರ್ಮ್, ಡ್ಯಾನ್ಸ್ ಫಾರ್ಮೇ ಫೋಕ್ ಫಾರ್ಮ್ ಅದು ಗರ್ಭ ದಾಂಡಿಯಾ ಆಗಲಿ. ಸೊ ಇದನ್ನೆಲ್ಲ ಸೇರಿಸ್ಬಿಟ್ಟು ಒಂದು ಸೆಲೆಬ್ರೇಷನ್ ಮಾಡಿದ್ದೀವಿ. ಸೊ ಎಲ್ಲ ಮೆಂಬರ್ಸಿಗೂ ನಮ್ಮ ಟೀಮ್ ಸ್ಟ್ರೆಂತ್ ಅರೇನಾಯಿಂದ ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ಅಸ್ ಆ್ಯಂಡ್ ಎಲ್ರಿಗೂ ಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು. ಸರ್ ವೀಕ್ಷಕರೇ, ಈ ಒಂದು ಸ್ಟ್ರೆಂತ್ ಅರೇನಾದಲ್ಲಿ ವಿಶೇಷವಾಗಿ ಒಂದು ಕೃಷ್ಣ ಜನ್ಮಾಷ್ಟಮಿಯನ್ನು ಆಚರಿಸಿದರು. ಇದಾಗಿತ್ತು ಇವತ್ತಿನ ವಿಶೇಷ. ಇಂಥ ಮತ್ತೊಂದು ವಿಭಿನ್ನವಾದ ಸಂಚಿಕೆಯೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ DBG 1 ಕನ್ನಡ ದಾವಣಗೆರೆ.